ಮಹಾತ್ಮರುಗಳು, ಋಷಿಮುನಿಗಳು, ದಾರ್ಶನಿಕರು, ಶರಣರು, ಸಂತರು, ಯೋಗಿಗಳು, ಜ್ಞಾನಿಗಳು, ಮಹಾತ್ಮರು ಹುಟ್ಟಿರ್ತಕ್ಕಂಥ ದೇಶದಲ್ಲಿ ಒಬ್ಬ ಹೇಳ್ತಾನೆ, ಕಟ್ಟ ಕಡೆಗೆ ಮಾನವನ ಕಲ್ಯಾಣಕ್ಕೋಸ್ಕರ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವಂತ ಏಕೈಕ ದಾರಿ ಭಾರತ ದೇಶ ಅಂತ ಹೇಳಿದ್ದಾರೆ. ನಮ್ಮವ್ರ ಕನಸು ಕಾಣ್ತಾರೆ ಅಮೆರಿಕಕ್ಕೆ ಹೋಗ್ಬೇಕು ಅಂತ. ಅಲ್ಲಿರೋರೆಲ್ಲ ಚರ್ಚ್ಗೆ ಹೋಗೋದು ಬಿಟ್ಟು ಹರೇ ಕೃಷ್ಣ ಹರೇ ರಾಮ ಅನ್ನಕತ್ತಾರೆ. ನಮ್ಮವ್ರು ತುಡುಗಿಲೆ ಚರ್ಚ್ಗೆ ಹೋಗ್ತಾರೆ. ಅವ್ರಿಗೆ ಗೊತ್ತಿಲ್ಲಂಗೆ ಶಿವನ ಪೂಜೆ ಮಾಡ್ತಾರೆ, ಇವ್ರಿಗೆ ಗೊತ್ತಿಲ್ಲಂಗೆ ಚರ್ಚ್ಗೆ ಹೋಗ್ತಾರೆ. ಇಂಗ್ಲೆಂಡಿನಲ್ಲಿ ಬ್ರಿಟಿಷರು ದೇಶ ಆಳಿದ್ರು. ಇಂಗ್ಲೆಂಡ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಒಂದು ಚರ್ಚನ್ನು ಬಾರ್ ಅಂಡ್ ರೆಸ್ಟೋರೆಂಟಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಯಾಕೆ? ಭಕ್ತರು ಯಾರು ಬರುವುದು, ಎಲ್ಲಿ ಹೋಗ್ತಾರಂದ್ರೆ ಎಲ್ಲರೂ ಹರೇ ಕೃಷ್ಣ ಕೊಂಡ್ರ ಮತ್ತು ನಾವು ಹಟ್ಟಿಗೆ ಏನು ಮಾಡೋದಂತ ಆ ಫಾದರ್ ಅಂತ ಇರ್ತಾರಲ್ಲ, ಅವ್ರು ಅದನ್ನು ಬಾರ್ ಅಂಡ್ ರೆಸ್ಟೋರೆಂಟಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಪತ್ರಿಕೆಯಲ್ಲಿ ಬಂದಿದೆ. ನಮ್ಮ ದೇಶದವರ 10-20 ಚರ್ಚ್ಗಳನ್ನು ಮಾರಾಟಕ್ಕೆ ತಗೊಂಡಿವಿ. ಸವಾಲಲ್ಲಿ ತಗೊಂಡು ನಾವು ಯೇಸುನ್ ತೆಗೆದು ಹೋಗಲಿಲ್ಲ. ಅಲ್ಲಿ ನಮ್ಮ ದೇವರನ್ನ ಇಟ್ಕೊಂಡು ಅಲ್ಲಿ ಪೂಜೆ ಮಾಡಕತ್ತೀವಿ. ನಮಗೆ ಯಾವ ದೇವರು ಏನು ಬಾಳಲ್ಲ. 33 ಕೋಟಿ ದೇವರು, ಅದ್ರಾಗ ಒಬ್ಬ ಯೇಸುನ ಇಟ್ಬಿಟ್ರೆ ಏನಾಗ್ತದೆ? ಓಂ ನಮೋ ಯೇಸು ದೇವಾಯ ನಮಃ ಅಂದ್ಬಿಟ್ಟಿವ ಅಂದ್ರೆ ಅಲ್ಲಿಗೆ ಬರಕ್ ಶುರು ಮಾಡ್ತಾನೆ. ಯಾವ ದೇವರು ನಮಗೆ ಹೆಚ್ಚಲ್ಲ, ಅವೊಂದು 2 ಹೆಚ್ಚಿಗಿರ್ಲಿ ಅಂತ ಇಟ್ಕೊಂಡ್ಬಿಡು. ಬಹಳ ಉದಾರಿಗಳನ್ನು. ಹೀಗಾಗಿ ಹಿಂದೂ ಸಮ್ಮೇಳನವನ್ನ ಮಾಡೋದ್ರ ಮೂಲಕ ಸಮಾಜದಲ್ಲಿರುವಂತ ಇಲ್ಲಿವರೆಗೆ ಇದ್ದಿರುವಂತ ಅಜ್ಞಾನವಶಾತ್ ಕತ್ತಲೇನಿದೆ, ಹಿಂದುತ್ವದ ಕತ್ತಲೇನಿದೆಯಲ್ಲ, ಆ ಕತ್ತಲನ್ನು ತೆಗೆದುಹಾಕಿ ಇಡೀ ದೇಶದಲ್ಲಿರುವಂತ, ಯಾವುದೇ ರಾಜ್ಯದಲ್ಲಿರುವಂತ ವ್ಯಕ್ತಿ, ಯಾವುದೇ ಕಾರ್ಯವನ್ನ ಮಾಡುವಂತ ವ್ಯಕ್ತಿ ನಮ್ಮವನು ಅನ್ನೋದನ್ನ ಹೇಳಲಿಕ್ಕೆ ಇದು ಹಿಂದೂ ಸಮ್ಮೇಳನ. ಒಂದೊಂದು ದೇವಸ್ಥಾನದೊಳಗೆ ಒಮ್ಮೊಮ್ಮೆ ಪೂಜಾರಿಯವರು ಪೂಜೆ ಎಲ್ಲ ಮಾಡಿದ ಮೇಲೆ ಬರ್ತ ಹೊರಗೆ ಹೋಗಿರ್ತಾರೆ. ಅವು ಇಲ್ಲದ್ ನೋಡ್ಕೊಂಡು ಹಂದಿ ಬಂದು ಎಡಿ ತಿಂದು ಹೋಗಿರ್ತತಿ ಗರ್ಭಗುಡಿಯಾಗ. ನಾಯಿನೂ ಬಂದು ಹೋಗಿರ್ತತಿ. ಪರ್ಮನೆಂಟ್ ಬೆಕ್ಕು ಅಲ್ಲೇ ಇರ್ತತಿ. ಗರ್ಭಗುಡಿಯಲ್ಲಿ ಹಂದಿ ಬರ್ಬೋದು, ನಾಯಿ ಬರ್ಬೋದು, ಬೆಕ್ಕು ಬರ್ಬೋದು. ಆದರೆ ನಮ್ಮ ರಕ್ತವನ್ನೇ ಹಂಚಿ ಉಂಟುಕೊಂಡಂತ ನಮ್ಮ ಬಂಧುಗಳು ಯಾಕೆ ಬರಬಾರ್ದು ಅನ್ನುವಂಥ ಯೋಚನೆ ಮಾಡುವ ಕಾಲಘಟ್ಟ ಇದು. ಚಂದ್ರಲೋಕಕ್ಕೆ ಹೋಗಿ ಬರ್ತಾರೆ, ಮಗಲ್ ಮನೆಗೆ ಹೋಗೋದಿಲ್ಲ. ಅವ್ರು ಬ್ಯಾರೆ ಇವ್ರು ಬ್ಯಾರೆ ಅಂತಾರೆ. ಯಾರು ಬ್ಯಾರೆ? ಯಾರು ಬ್ಯಾರೆ ಅಲ್ಲ. ಯಾವುದೋ ಒಂದು ಶತಮಾನದಲ್ಲಿ ಬಂತು, ನಿಮ್ಮ ವೃತ್ತಿ ಮಾಡೋರನ್ನೇ ನೀವು ಕಣ್ಣೆ ನೋಡ್ಕೊರಿ ಅಂದ್ರೆ ನಿಮ್ಮ ಕೆಲಸಕ್ಕೆ ಅನುಕೂಲ ಆಗ್ತದೆ ಅಂದ್ಬಿಟ್ರು. ಅವಾಗಿಂದ ಇದು ಶುರುವಾಯ್ತು. ವಶಿಷ್ಠ ಮುನಿ ಬ್ರಾಹ್ಮಣ, ಅವನ ಹೆಂಡತಿ ಅರುಂಧತಿ ಮಾದಿಗ ಸಮಾಜದವರು, ನಮಗೆ ಗೊತ್ತಿರಲಿ. ಕೃಷ್ಣ ಗೊಲ್ಲ, ಅವನ ಹೆಂಡತಿ ಲಂಬಾನಿ ಸಮಾಜಕ್ಕೆ ರಾಧಾ ಲಂಬಾನಿ ಸಮಾಜಕ್ಕೆ. ಆ ಮಂದಿಗೆ ಗೊತ್ತಿಲ್ಲ. ಅವತ್ತು ಗುಣ ಮತ್ತು ಶಾಶ್ವತೆ ಮತ್ತು ಅವರ ಪರಿಶುದ್ಧತೆ ಮತ್ತು ಅವರ ಗೋತ್ರವನ್ನು ನೋಡಿ ಮದುವೆ ಮಾಡ್ತಿದ್ರು. ಈಗ ರೊಕ್ಕ ರೂಪಾಯಿ, ಅವರ ಫ್ಯಾಷನ್ನು, ಅವ್ರ ಫೋಟೋ, ಅವರ ಮೊಬೈಲ್ ನೋಡಿ ಲಗ್ನ ಮಾಡ್ಲಿಕ್ಕೆ ಲಗ್ನ ಮಾಡ್ತಾರೆ. ಮದುವೆ ದಿನನೂ ಡೈವರ್ಸ್ ಆಗಕತ್ತಾರೆ. ಇಂಥ ಧರ್ಮ ಅಲ್ಲ ನಮ್ದು. ಬಹಳ ವಿಶಿಷ್ಟವಾದಂಥ ಧರ್ಮ ನಮ್ದು. ನಿನ್ನೆ ಮೊನ್ನೆ ಹುಟ್ಟಿರುವಂತ ಧರ್ಮ ಅಲ್ಲ ನಮ್ದು. 2026ರಷ್ಟು ಸಣ್ಣವರಲ್ಲ ನಾವು. ಕಲಿಯುಗ ಶುರುವಾಗಿ 5127 ವರ್ಷ ಆಗೋಯ್ತು. ಅದಕ್ಕಿಂತ ನಮ್ದು ದ್ವಾಪರ ಯುಗ ಇತ್ತು, ಅದಕ್ಕಿಂತ ಹಿಂದೆ ತ್ರೇತಾಯುಗ ಇತ್ತು, ಅದಕ್ಕಿಂತ ಹಿಂದೆ ಕೃತಯುಗ ಇತ್ತು. ತ್ರೇತಾಯುಗದಲ್ಲಿ ಹನುಮಂತ ನಿರ್ಮಾಣ ಮಾಡಿರುವಂತ ಸೇತುವೆ ಆಯುಷ್ಯವನ್ನ ಅಮೆರಿಕ ಸಂಸ್ಥೆ ಹೇಳಿದೆ. ಅದನ್ನು ಕಟ್ಟಿ 17,20,000 ವರ್ಷ ಆಗಿದೆ ಅಂತ ಹೇಳಿದೆ ಅಮೆರಿಕದವರು ಹೇಳಿದ್ದಾರೆ. ನಾವು ಕ್ಯಾಲೆಂಡರ್ ಇಸ್ವಿ ತಗೊಂಡು 2026 ಅಂತೀವಿ. ಕ್ರಿಸ್ತ ಶಕ ಅದು. ನಮ್ದು ಕ್ರಿಸ್ತ ಪೂರ್ವದಲ್ಲೇ ಲಕ್ಷಾಂತರ ವರ್ಷಗಳ ಕಾಲ ಇದ್ದಂತ ಹಿಂದೂ ಧರ್ಮದ ಅವಯವಗಳು ನಾವೆಲ್ಲರೂ ಸೇರಿಕೊಂಡು ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಭಾರತ ಸುಭಿಕ್ಷವಾಗಿರ್ಬೇಕಾದ್ರೆ ಸ್ವದೇಶಿ ಮಂತ್ರವನ್ನ ಹೇಳಬೇಕು, ಸ್ವದೇಶಿ ಬೆಳೆಸಬೇಕು. ಸಾವಯವ ಕೃಷಿಯನ್ನ ಮಾಡಬೇಕು. ಗೋ ಆಧಾರಿತ ಸಾವಯವ ಕೃಷಿಯನ್ನ ಮಾಡಬೇಕು. ದೇಶಿ ಗೋ ಆಧಾರಿತ ಸಾವಯವ ಕೃಷಿ ಮಾಡಬೇಕು. ಇಲ್ಲ ಭೂಮಿ ಬಂಜರಾಗ್ತದೆ. ಕುಟುಂಬದಲ್ಲಿ 1-2 ಅಷ್ಟೇ ಇರಬಾರ್ದು. ಮನೆ ತುಂಬ ಮಕ್ಕಳಿರ್ಬೇಕು. ಅಪ್ಪ ಅಮ್ಮನನ್ನು ಎಂದೂ ಸಹಿತ ವೃದ್ಧಾಶ್ರಮಕ್ಕೆ ಕಳಿಸಬಾರ್ದು. ಈ ಬರುವಂತ ಮಳೆಗಾಲದಲ್ಲಿ ಇಲ್ಲಿ ಬಂದಿರೋರು ಎಲ್ಲರೂ ಸಹಿತ ಕನಿಷ್ಠ ಒಂದು 5 ಮರಗಳನ್ನಾದರೂ ನೆಟ್ಟು ಬೆಳೆಸ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ.
ನಮ್ಮ ಪರಿಸರ ಚೆನ್ನಾಗಿರ್ಬೇಕು, ಆಮ್ಲಜನಕದ ಕೊರತೆ ನಮಗೆ ಆಗ್ಬಾರ್ದು. ಆದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ನಾವು 5 ಗಿಡಗಳನ್ನು ಹಚ್ಚಿ ಬೆಳೆಸ್ಬೇಕು. ಈಗ 10,000 ಬಾಳ ಮಂದಿ ಅದರ, ಬೆಳೆಸೋರು ಬಾಳ ಮಂದಿ ಇಲ್ಲ. ಯಾರೋ ಬರ್ತಾರ, ಒಂದು ಗಿಡ ಹಚ್ತಾರ, ಅಧಿಕಾರಿಗಳು ಮಂತ್ರಿಗಳು 100 ಮಂದಿ ಸೆಲ್ಫಿ ತಕೊಂಡು ಹೋಗಿ ಒಂದೇ ಗಿಡ ಹಚ್ಚಿರ್ತಾರ. ಮಧ್ಯಾಹ್ನಕ್ಕೆ ಬಂದು ಒಂದು ಆಡು ಅದನ್ನು ತಿಂದು ಬಿಟ್ಟಿರ್ತಾರೆ. ಸಂಜೆ ಮುಂದೆ ಅದ ಆಡನ್ನ ಇವ್ರು ತಿಂದು ಬಿಡ್ತಾರೆ. ಮುಗಿದು ಕತಿ. ಗಿಡವನ್ನು ಹಚ್ಚಿ ಅದಕ್ಕೆ ಸುರಕ್ಷತೆಯನ್ನ ಮಾಡಿ ಮುಳ್ಳನ್ನು ಹಚ್ಚಿ ಮಕ್ಕಳ ಹಾಗೆ ಮಗಳ ಹಾಗೆ ಗಿಡಗಳನ್ನು ಬೆಳೆಸ್ಬೇಕು. ಆಮ್ಲಜನಕದ ಕೊರತೆ ಆಗೋದಿಲ್ಲ. ಜಲವನ್ನ ನಾಶ ಮಾಡಬಾರ್ದು, ಅನ್ನವನ್ನ ಚೆಲ್ಲಬಾರ್ದು. ಅನ್ನಪೂರ್ಣೇಶ್ವರಿ, ಅನ್ನ ಬ್ರಹ್ಮ ಅಂತ ಹೇಳ್ತೀವಿ. ಮದುವೆಗಳಲ್ಲಿ ಅನ್ನವನ್ನ ಚೆಲ್ತೀವಿ. ಭಾರತದಲ್ಲಿ ಒಂದು ದಿನ ಚೆಲ್ಲೋ ಊಟದಲ್ಲಿ ಒಂದು ದೇಶವನ್ನು ನಡೆಸಬಹುದು. ಅಷ್ಟು ಅನ್ನವನ್ನ ಚೆಲ್ತಾ ಇದ್ದೀವಿ ನಾವು. ದೇಶದಲ್ಲಿ 100 ಮಕ್ಕಳುಗಳು ಆಹಾರ ಇಲ್ಲದೆ ಸಾಯ್ತಾ ಇದ್ದಾರೆ. ನಾವು ಹಿಂದೂಗಳು ಅಂತ ಹೇಳ್ತೀವಿ, ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀವಿ. ಅನ್ನವನ್ನ ಚೆಲ್ತಾ ಇದ್ದೀವಿ. ಅದನ್ನು ಮಾಡಬಾರ್ದು. ದಯವಿಟ್ಟು ಒಂದು ಅಗಳನ್ನೂ ಚೆಲ್ಲಬಾರ್ದು. ಹೊಟ್ಟೆ ತುಂಬ ಊಟ ಮಾಡಬೇಕು. ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟುಕೊಳ್ಬೇಕು. ಮಕ್ಕಳಿಗೆ ಸತ್ಸಂಪ್ರದಾಯಗಳನ್ನ ಹೇಳಿಕೊಡ್ಬೇಕು. ಒಂದು ದೊಡ್ಡ ಫೋನ್ ತಗೊಳ್ಳೋದು, ಒಂದು ಬಿಗಿಯಾದ ಪ್ಯಾಂಟ್ ಹಾಕೊಳ್ಳೋದು, ಹೆಣ್ಣು ಹುಡುಗಿ ಹೊಳ್ಳಿ ಕಳೆಯಕ್ಕೆ ಬರಂಗಿಲ್ಲ ಅಷ್ಟು ಬಿಗಿಯಾದ ಹಾಕೊಳ್ಳೋದು, ಇನ್ನೊಂದು ಸ್ವಲ್ಪ ಜಾಸ್ತಿ ಓದಿದ್ರೆ ಹರಿದು ಹಾಕೊಳ್ಳೋದು, ಕಾಲುಂಗುರ ಹಾಕೊಳ್ಳಂಗಿಲ್ಲ. ಹೆಬ್ಬೆರಳಿನ ಪಕ್ಕದಲ್ಲಿರೋ ಬೆರಳಿನಲ್ಲಿ ಕಾಲುಂಗುರವನ್ನ ಬೆಳ್ಳಿದು ಹಾಕೊಂಡ್ರೆ ಆ ಬೆರಳಿಗೂ ಗರ್ಭಕೋಶಕ್ಕೂ ಹೃದಯಕ್ಕೂ ಸಂಬಂಧ ಇರುವಂತ ರಕ್ತನಾಳ ಇದೆ. ಅಲ್ಲಿ ಬೆಳ್ಳಿ ಇದ್ರೇನೆ ಅದು ಶುದ್ಧವಾಗಿರ್ತದೆ. ಡೇಟ್ ಮಂತ್ಲಿ ಚೆನ್ನಾಗಾಗ್ತದೆ. ಅವಳ ತಿಂಗಳ ಋತುಮತಿ ಚೆನ್ನಾಗಾಗ್ತದೆ. ಇಲ್ಲಕ್ಕಂದ್ರೆ ಆಗೋದಿಲ್ಲ. ಅದಕ್ಕೆ ಮಕ್ಕಳು ಆಗ್ತಾ ಇಲ್ಲ. ಬಳೆ ಹಾಕೊಂಡ್ರೆ ಬಳೆ ಬಿಸಿ ಆದ್ರೆ ವಾತ ಪಿತ್ತ ಕಫ ಸಕ್ಷಮದಲ್ಲಿ ಇರ್ತದೆ. ಕುಂಕುಮವನ್ನು ಹಚ್ಕೊಂಡ್ರೆ ಆಜ್ಞಾಚಕ್ರದಲ್ಲಿ ತದೇಕ ಚಿತ್ತತೆ ಬರ್ತದೆ. ಆಜ್ಞಾಶಕ್ತಿ ಪ್ರಜ್ಞಾಶಕ್ತಿ ಜಾಸ್ತಿ ಆಗ್ತದೆ. ಈಗ ಚರ್ಮದ್ದು ಟಿಕ್ಕಳಿ ಬಂದಾವ, ಇನ್ನು ಯಾವ್ಯಾವ ಬಂದಾವೆ. ಅವನ್ನ ಹಚ್ಕೊಂಡು ನಾವು ಬಹಳ ಬಲ್ಲವರು ಅಂತ ತಿಳ್ಕೊಂಡಿದ್ದಾರೆ. ಅಮ್ಮನ್ನ ಹೆಣ ಅಂತ ಕರೀತಾರೆ. ಡಿಕ್ಷನರಿ ತೆಗೆದು ನೋಡ್ರಿ, ಮಮ್ಮಿ ಅಂದ್ರೆ ಹೆಣ ಅಂತ ಅರ್ಥ ಇದೆ. ಮೊದಲ ಡ್ಯಾಡಿ ಅಂತಿದ್ರು, ಈಗ ಡ್ಯಾಡ್ ಅಂತಾರೆ. ಡ್ಯಾಡ್ ಅಂದ್ರೆ ಸತ್ತು ಹೋಗಿರೋನ್ಗಂತಾರೆ. ಅನ್ನಕ್ಕೆ ರೈಸ್ ಅಂತಾರೆ, ಅಕ್ಕಿಗೆ ರೈಸ್ ಅಂತಾರೆ, ಅನ್ನಕ್ಕೆ ರೈಸ್ ಅಂತಾರ. ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿರುವಂತ ದೇಶ ಇವತ್ತು